ಇನ್ನು ದಲಿತ ಎಡಗೈ ಸಮುದಾಯಕ್ಕೂ ಕೂಡ ಸಚಿವ ಸ್ಥಾನ ಒಲಿದು ಬಂದಿದೆ. ಮಾಯಕೊಂಡ ಶಾಸಕರಾಗಿರುವಂತಹ ಬಸವಂತಪ್ಪ ಅವರಿಗೆ ಈ ಬಾರಿ ಅವಕಾಶವನ್ನು ನೀಡಲಾಗಿದೆ. ಸಚಿವ ಸ್ಥಾನದ ಅವಕಾಶವನ್ನು ಬಸವಂತಪ್ಪ ಅವರಿಗೆ ಕೊಡಲಾಗಿದೆ. ಮಂತ್ರಿಗಿರಿಯನ್ನು ಕೊಡಲಾಗಿದೆ. ದಲಿತ ಎಡಗೈ ಸಮುದಾಯಕ್ಕೆ ಈ ಮೂಲಕ ಸಚಿವ ಸ್ಥಾನವನ್ನು ನೀಡಲಾಗಿರುವಂಥದ್ದು. ಮಾಯಕೊಂಡದ ಶಾಸಕರಾಗಿರುವಂತಹ ಬಸವಂತಪ್ಪ ಅವರಿಗೆ ಅವಕಾಶ ಒಲಿದು ಬಂದಿದೆ, ಆ ಅದೃಷ್ಟ ಒಲಿದು ಬಂದಿದೆ. ಮೊದಲ ಬಾರಿಗೆ ಸಚಿವ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ ಬಸವಂತಪ್ಪ ಅವರು. ಇದೇ ಮೊದಲ ಬಾರಿಗೆ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಹಲವು ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ಬಸವಂತಪ್ಪ ಅವರಷ್ಟೇ ಅಲ್ಲ, ಹಲವರಿಗೆ ಕೊಡಲಾಗಿದೆ. ಬಸವಂತಪ್ಪ ಅವರಿರ್ಬೋದು, ರಿಜ್ವಾನ್ ಅರ್ಷದ್ ಅವರಿರ್ಬೋದು, ಎಚ್ ಸಿ ಬಾಲಕೃಷ್ಣ ಅವರಿರ್ಬೋದು, ಹಲವು ಹೊಸಬರಿಗೆ ಈ ಬಾರಿ ಅವಕಾಶವನ್ನು ನೀಡಲಾಗಿದೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರೂ ಇದ್ದಾರೆ, ಈ ಹಿಂದಿನ ಸಚಿವ ಸಂಪುಟದಲ್ಲಿದ್ದಂಥವರೂ ಇದ್ದಾರೆ, ಸಿದ್ದರಾಮಯ್ಯನವರ ಆಪ್ತರೂ ಇದ್ದಾರೆ. ಸಮುದಾಯವಾರು, ಕ್ಷೇತ್ರವಾರು, ಪ್ರಾಂತ್ಯವಾರು ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಅಳೆದು ತೂಗಿ ಮುಂದಿನ ಚುನಾವಣೆಯನ್ನೂ ಗಮನದಲ್ಲಿಟ್ಟುಕೊಂಡು ನಾಯಕತ್ವವನ್ನೂ ಬೆಳೆಸಬೇಕು, ಪಕ್ಷವನ್ನು ಗಟ್ಟಿಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.